ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ದೆ, injustice should not be flown from the seat of justice ಅಂತ. ಇವತ್ತು ನಮ್ಮ ಕಾವೇರಿಯ ಹೋರಾಟ ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿದ್ರು. ಅದಾದ್ಮೇಲೆ ಈ ರಾಜ್ಯದ ಜನತೆ ಸರ್ಕಾರವನ್ನು ನಮ್ಮ ಕೈಗೆ ಕೊಟ್ಟರು. ನಾವು ಕೂಡ ಕಾನೂನ ಬೇಕಾದಷ್ಟು ಪ್ರೆಷರೈಸ್ ಮಾಡಿದ್ರು. ಕೆಲವರು ವಿರೋಧ ಪಾರ್ಟಿಯವರು ಏನೇನೋ ವ್ಯಾಖ್ಯಾನ ಕೂಡ ಮಾಡಿದ್ರು. ಆದರೆ ನಮಗೆ ನ್ಯಾಯಾಲಯಕ್ಕೆ ನಾವೇ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಜಲ್ದಿ ತೀರ್ಮಾನ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟು, ಸೊ ಇವತ್ತು ಸ್ಪೆಷಲ್ ಬೆಂಚ್ ಕೂಡ ಇವತ್ತು ತೀರ್ಮಾನ ಆಗಿತ್ತು. ಮೊನ್ನೆ 6ನೇ ತಾರೀಕು ಕೋರ್ಟ್ ಮುಂದೆ ಬಂದಿತ್ತು. ನಾನು ಹೋಗಿದ್ದೆ. ಸ್ಪೆಷಲ್ ಬೆಂಚ್ ಫಾರ್ಮೇಷನ್ ಮಾಡ್ತೀವಿ ಅಂತ ಕೋರ್ಟ್ ಅವರು ಹೇಳಿದ್ರು. ಸೊ ಅವರು ಕೂಡ ತಮಿಳುನಾಡವರು ಅವರೆಲ್ಲ ಒಗ್ಗಟ್ಟಿನಿಂದ ಅವರು ಹೋರಾಟವನ್ನು ಮಾಡಿದ್ರು. ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂತ ವಿಚಾರ ಅಲ್ಲ. ಅವರೇನು ನೀರನ್ನ ಬಿಡಬೇಕಾಗಿದೆ ಆ ನೀರನ್ನ ಬಿಡಲೇಬೇಕು, ಬಿಡಲಿಲ್ಲ ಅಂದ್ರೆ ಅದು ತಪ್ಪಾಗ್ತದೆ ಅಂತೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಇವತ್ತು ಲೀಗಲ್ ಟೀಮ್ ಏನಿದೆ ನಮ್ಮ ರಾಜ್ಯಕ್ಕೆ ಅಲಾಟ್ ಆಗಿರಂತ ನೀರು 177 ಟಿಎಂಸಿ ಅವ್ರಿಗೆ ಏನು ಬಿಡಬೇಕು ಅದನ್ನು ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದಕ್ಕೆ ಯಾವ ಕಾರಣಕ್ಕೂ ನಾವು ಕೋರ್ಟಿನ ಆದೇಶವನ್ನು ನಾವು ತಿರಸ್ಕಾರ ಮಾಡುವಂತ ಪ್ರಶ್ನೆನೇ ಇಲ್ಲ. ಸೊ ಕರ್ನಾಟಕ ಕೂಡ ತನ್ನ ಜಾಗದಲ್ಲಿ ಏನು ಡ್ಯಾಮ್ ಮಾಡಬೇಕು ಅಂತೇಳಿ ತೀರ್ಮಾನ ಹಿಂದೆ ನಮಗೆ ಅವಕಾಶ ಇತ್ತು. ಆ ಪ್ರಕಾರ ಎಲ್ಲ ತರದ ಮುಂದುವರಿಕೆ ನಾವು ಮಾಡಲೇಬೇಕಾಗ್ತದೆ. ಮತ್ತು ಏನು CWC ಮತ್ತು CWMA ಅವರು ಏನು ಅವ್ರಿಗೊಂದು ಅವಕಾಶ ಇದೆ, ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ, ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು 3 ಬೆಂಚ್ ನ್ಯಾಯಾಲಯ ಮುಗಿದಿದೆ. ಅಲ್ಲಿ ತೀರ್ಪು ಬಂದಿದೆ. ಸೊ ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕು. ನಾನೀಗಾಗಲೇ ಮೇಕೆದಾಟ್ ಆಫೀಸನ್ನು ಈಗಾಗಲೇ ನಾನು ಆರೋಬಿಯಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ. ಜಾಗ ಕೂಡ ಐಡೆಂಟಿಫಿಕೇಶನ್, ಎಲ್ಲಿ ಅವ್ರಿಗೆ ಆಲ್ಟರ್ನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಎಲ್ಲಿ ಕೊಡಬೇಕು ಅವ್ರಿಗೆ, ಅದು ಕೂಡ ಐಡೆಂಟಿಫಿಕೇಶನ್ ನಾವು ಮಾಡಿದ್ದೇವೆ. ಸೊ ನಮ್ಮ ಕೆಲಸವನ್ನು ಮುಂದುವರಿತೇವೆ. ಮತ್ತು ಕೇಂದ್ರ ಸರ್ಕಾರದ CWC ಮತ್ತು CWMA ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ಸು ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ. ಸೊ ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಪಕ್ಷ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಪಾರ್ಟಿ ಇರಲಿ ಕೇಂದ್ರ ಸರ್ಕಾರದ ಮೇಲಿನ ಒತ್ತಡವನ್ನು ನಾವೆಲ್ಲ ತಂದು, ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ, ಮತ್ತು ನಮ್ಮ ಜಲಶಕ್ತಿ ಮಂತ್ರಿಯವ್ರನ್ನ ಭೇಟಿ ಮಾಡೋಂಥ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾನು ಭೇಟಿ ಮಾಡೋಂಥ ಒಂದು ಸಂದರ್ಭ ನಾವು ಮಾಡ್ತೇವೆ. ಸೊ ನಾವು ಚೀಫ್ ಮಿನಿಸ್ಟರು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷ ಪಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂಚಿತವಾಗಿ ಈ ಆದೇಶ ಬಂತು. ಸೊ ಈಗಾಗಲೇ ನಾವು ತಮಿಳುನಾಡಿಗೆ 177 TMC ಬಿಡಬೇಕಾಗಿತ್ತು ವರ್ಷಕ್ಕೆ. ಇವತ್ತಿನ ಲೆಕ್ಕದಲ್ಲಿ 148 TMC ಬಿಡಬೇಕಾಗಿತ್ತು.
ಈಗಾಗಲೇ 299 TMC ನೀರನ್ನು ಕೂಡ ಬಿಟ್ಟಿದ್ದೇವೆ. ಎಲ್ಲ ಅಂಶವನ್ನು ಹೋದ ವರ್ಷ ಎಷ್ಟು ಬಿಟ್ಟೋ ಎಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ತಾವೆಲ್ಲ ಗಮನಿಸಿದಿರಿ. ಲಾಸ್ಟ್ ವೀಕೆ ನಾನು ಸಪ್ರೇಟ್ ಹೋಗಿ ನಮ್ಮೆಲ್ಲ ಲಾಯರ್ಸ್ನ ಕರೆಸಿ ನಾನೇನು ನಮ್ಮದು ಮಾರ್ಗದರ್ಶನ ಏನಿರಬೇಕು ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ. ಸೊ ತಿಳಿಸಿ ನನ್ನ ಸರ್ಕಾರದ ನಿಲುವನ್ನು ಕೂಡ ಅವ್ರಿಗೆ ವಕೀಲರುಗಳಿಗೆಲ್ಲ ಏನು ತಿಳಿಸಿ ಬಂದಿದ್ದೆ. ಸೊ ಆ ಪ್ರಕಾರ ಇವತ್ತು ನಮಗೆ ಯಶಸ್ಸು ಸಿಕ್ಕಿದೆ. ಭಾಳ ಸಂತೋಷವಾದಂಥ ದಿನ. ಸೊ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ವರ್ಷಗಟ್ಟಲೆಯಿಂದ ಕೊಳೆಯುವಂಥ ಸಂದರ್ಭ ಇನ್ನು ಮುಂದಕ್ಕೆ ತೀರ್ಮಾನ ಇಲ್ಲ. ಏನಿದ್ರು CWC ಮತ್ತು CWM ಮೇಲೆ ಈಗ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇನೆ. ತಾವು ಕೂಡ ಮಾಧ್ಯಮ ಸ್ನೇಹಿತರು, ಇದು ನಾವು ಯಾರಿಗೂ ನಾವು ದ್ವೇಷದ ಮನೋಭಾವದಿಂದ ಏನಿಲ್ಲ. ಅವ್ರಿಗೇನು ನಾವು ತಮಿಳುನಾಡಿಗೆ ಏನು ಮಾತು ಪ್ರಕಾರ ಕೋರ್ಟಿನ ಆದೇಶದ ಪ್ರಕಾರ ಏನು ಅವ್ರಿಗೆ ಸಲ್ಲಿಸಬೇಕು ಅವರು ಕೂಡ ಮಾಡ್ತೇನೆ. ಅವರಲ್ಲೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ. ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಗೇನು ಗೌರವ ಕೊಡಬೇಕು, ಏನು ಆದೇಶ ಇದೆಯೋ ಆದೇಶನ ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮಿಳುನಾಡವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಪ್ರಕ್ರಿಯೆ ಏನಿಲ್ಲ. ಈಗ ನಾವು ಇದನ್ನ ಈಗಾಗಲೇ ಕೆಲವು ಇಶ್ಯೂಸ್ ಇದೆ. ಈಗ ಅವರು ನಮ್ಮ ಮುಂದೆ ಏನು ಬರಬೇಡಿ, ನಮ್ಮ ಮುಂದಕ್ಕೆ ಸ್ವಲ್ಪ ಈ ನಮ್ಮ ಕೋರ್ಟ್ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇದೇನಿದ್ರು ನಾವು CWC ಮುಂದೆ ಮತ್ತು CWMA ಮುಂದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕೋ ಆ ಸಂಬಂಧಪಟ್ಟಂತೆ ಕೆಲವರು ಹೇಳ್ತಾ ಇದ್ರು, ಇಲ್ಲ ಕೋರ್ಟಲ್ಲಿ ಇದೆ, ನಾವೇನು ತೀರ್ಮಾನ ಮಾಡೋಕೆ ಆಗುದಿಲ್ಲ ಅನ್ನೋದು ಕೂಡ ಹಿಂದೆ ಎಲ್ಲ ಕೆಲವು ಸಂದರ್ಭದಲ್ಲಿ ಹೇಳಿದ್ರು. ಈಗ ಯಾರು ಏನು ಹೇಳಲಿಕ್ಕೆ ಆಗುವುದಿಲ್ಲ. ಸೊ ನಮ್ಮದು ಮುಂದುವರಿಕೆ ಏನಿದೆ ನಾವು ಮುಂದುವರಿತೇವೆ. ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಅವಶ್ಯಕತೆ ಇದೆ. ಅದು ಈಗಾಗಲೇ ನಾವು ಪ್ರತಿಯೊಂದು ಗಿಡ ಕೂಡ ನಾವು ಈಗಾಗಲೇ ಲೆಕ್ಕ ಹಾಕಿಸಿಟ್ಟಿದ್ದೇನೆ ನಾನು. ಸೊ ಅದು ಕೂಡ ಎಲ್ಲ ಒಂದು ಸಪ್ರೇಟ್ ಟೀಮನ್ನೇ ನಾವು ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿಗೆ ಮ್ಯಾನ್ ಪವರ್ನ ಆಫೀಸರ್ಸ್ನ ಡಿಪ್ಲಾಯ್ ಮಾಡಿ ಆದಷ್ಟು ಜಲ್ದಿ ಈ ರಾಜ್ಯದ ಜನತೆಗೆ ಮತ್ತು ಬೆಂಗಳೂರು ವಿಶೇಷವಾಗಿ ಕುಡಿಯುವ ನೀರಿಗೆ ಆಮೇಲೆ ಇದು ಈಗ ನನ್ನ ಒಂದೇ ಮಾತನ್ನ ನಿಮ್ಗೆ ಹೇಳೋದಾದ್ರೆ ಈ ಮೇಕೆದಾಟು ಯೋಜನೆ ನಮ್ಕಿನ್ನ ತಮಿಳುನಾಡಿಗೆ ಜಾಸ್ತಿ ಉಪಯೋಗ ಆಗ್ತದೆ. ಯಾಕೆಂದ್ರೆ ಅವ್ರಿಗೆ ಕಷ್ಟ ಕಾಲದಲ್ಲಿ ಏನು ನೀರು ಬಿಡಬೇಕು ಆ ನೀರನ್ನು ಬಿಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದು ಬಹಳ ಹೆಚ್ಚಿಗೆ ಅವ್ರಿಗೆ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೋಡೋಣ ಏನೇನು ಅವಶ್ಯಕತೆ ಇದೆ. ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಕಾಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿ ಆಗ್ತದೆ. ಅದ್ರಲ್ಲಿ ನಾನು ಇವತ್ತಿನ ಕಾಸ್ಟ್ಗೆ ಏನು ಮಾಡಬೇಕು ಈಗ ನಾನು ಇನ್ನ ಪ್ರಿಮಿಚ್ಯೂರ್ ಅದನ್ನ ನಾವು ಏನಿದೆ ಅದನ್ನು ನಾವೆಲ್ಲ ಲೆಕ್ಕಾಚಾರ ಹಾಕಿ ನೋಡ್ತೀವಿ. ಇಲ್ಲಿ ಪವರ್ ಬೇರೆ ಇದೆ, ಡ್ಯಾಮ್ದು ಬೇರೆ ಇದೆ. ಅದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ನಾವು ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಅವರು ಏನು ಗೈಡೆನ್ಸ್ ಕೊಡ್ತಾರೋ ಅಲ್ಲಿ ಅವರು ಇದರಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾವು ಇದಕ್ಕೆ ಏನೇನು ನಾವು ಹಿಂದೆ ನಾವು ವಿಚಾರಗಳನ್ನು ತಿಳಿಸಿದ್ದು ಅದೆಲ್ಲ ಕೂಡ ಮಾಡಬಾರ್ದು ಅಂತ ತಮಿಳುನಾಡಿನವರು ಹೇಳಿದ್ರು. ಅವರು ತಮಿಳುನಾಡವರು ಕ್ಲಿಯರ್ ಆಗಿ ಹೇಳಿದ್ರು. ಇಟ್ ಈಸ್ ಫರ್ದರ್ ಟು ಬಿ ನೋಟೆಡ್ ದಟ್ ದಿ CWC had directed prior approval of CWRC and CWMA would be required for considering the DPR. This being the case, the present matter is at the premature stage. The final decision of the CWC will only be taken after examining the DPR and the comments of the CWMA. Apart from that ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲ ಕೇಸ್ಗಳು ಕೂಡ ಏನೇನು ನಡೆದಿತ್ತು, ನೀರು ಬಿಡೋ ವಿಚಾರ ಎಲ್ಲ ಕೂಡ ಡೀಟೇಲ್ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಈ ಮುಂದಕ್ಕೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಉದ್ಭವ ಆಗುವುದಿಲ್ಲ.